ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಭಜೆ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರಯೋಃ ಸದಾಂ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ 805ನೇ ಶ್ರೀನಾಮ ಪುಷ್ಕರೇಕ್ಷಣ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು. ಈಗ ಶ್ರೀಮಾತೆಯ 806ನೇ ಶ್ರೀನಾಮ ಪರಂಜ್ಯೋತಿ. ಶ್ರೀಮಾತೆಯು ಪರಂಜ್ಯೋತಿ ಸ್ವರೂಪಳು. ಪರಂ ಉತ್ಕೃಷ್ಟಂ ಬ್ರಹ್ಮಾತ್ಮಕಂ ಜ್ಯೋತಿ ಅಂತ ಹೇಳಿದ್ದಾರೆ. ಪರಬ್ರಹ್ಮಸ್ವರೂಪಳಾದ ಶ್ರೀಮಾತೆಯೇ ಉತ್ಕೃಷ್ಟವಾದ ಜ್ಯೋತಿಸ್ವರೂಪಳು ಅಂತ. ನೋಡಿ, ಕೆಲವು ವಸ್ತುಗಳು ಪರಪ್ರಕಾಶ, ಇನ್ನೂ ಕೆಲವು ವಸ್ತುಗಳು ಸ್ವಯಂ ಪ್ರಕಾಶವಾಗಿರುವಂಥದ್ದು. ಉದಾಹರಣೆಗೆ, ನಾವು ಯಾವುದಾದ್ರೂ ಒಂದು ವಸ್ತುವನ್ನು ನೋಡ್ತಾ ಇದ್ದೇವೆ ಅಂದರೆ ಅದು ಬೆಳಕಿನ ಸಹಾಯದಿಂದ ನೋಡ್ತಾ ಇದ್ದೇವೆ. ಅಲ್ಲಿಗೆ ಬೇರೆಯ ಪ್ರಕಾಶದಿಂದ ಕಾಣುವ ವಸ್ತುವೇ ಪರಪ್ರಕಾಶ್ಯ ಅಂತ ಹೇಳಿ. ಆದರೆ ವಸ್ತುವನ್ನು ತನ್ನದೇ ಬೆಳಕಿನಿಂದ ತೋರಿಸುತ್ತಿರುವಂಥದ್ದು ಅದು ಸ್ವಯಂ ಪ್ರಕಾಶ. ಆ ಪ್ರಕಾಶವನ್ನು ನೋಡಲಿಕ್ಕೆ ಮತ್ತೊಂದು ಪ್ರಕಾಶದ ಬೆಳಕಿನ ಅವಶ್ಯಕತೆ ಇರೋದಿಲ್ಲ. ಹಾಗೆ ಈ ವಿಶ್ವದಲ್ಲಿ ಕೆಲವು ಸ್ವಯಂ ಪ್ರಕಾಶವಾಗಿರುವಂಥದ್ದಿದ್ದಾವೆ. ಸೂರ್ಯ, ಚಂದ್ರ, ಅಗ್ನಿ, ನಕ್ಷತ್ರ, ನಾವು ಬೆಳಗುವಂಥ ದೀಪಗಳು, ಇದೆಲ್ಲ ಸ್ವಯಂ ಪ್ರಕಾಶವಾಗಿರುವಂಥದ್ದು ಅಂತ. ಇಂತಹ ಸ್ವಪ್ರಕಾಶವಾದ ರೂಪದಲ್ಲಿ ಅಮ್ಮ ಇರ್ತಾಳೆ. ಆದ್ದರಿಂದ ಆಕೆಯನ್ನು ಪರಂಜ್ಯೋತಿ ಅಂತ ಹೇಳಿ ಕರೆದರು ಅಂತ. ಹೀಗಾಗಿ ಜಗನ್ಮಾತೆಯ ಆರಾಧನೆಯಲ್ಲಿ ಒಂದು ಕ್ರಮವಿದೆ. ದೀಪವನ್ನೇ ಜಗನ್ಮಾತೆ ಅಂತ ಹೇಳಿ ಭಾವಿಸಿ ಆ ದೀಪಕ್ಕೆ ಷೋಡಶೋಪಚಾರಾದಿ ಪೂಜೆಗಳನ್ನು, ಉಪಾಸನೆಯನ್ನು ಮಾಡುವಂಥ ಒಂದು ಪದ್ಧತಿಯೂ ಇದೆ. ಹಾಗಾಗಿ ದೀಪಂ ಜ್ಯೋತಿ ಪರಂ ಬ್ರಹ್ಮ ದೀಪಂ ತಮೋಪಹಂ ದೀಪೇನ ಸಾಧ್ಯತೆ ಸರ್ವಂ ಮಮ ಶತ್ರು ವಿನಾಶಾಯ ಶುಭ್ರಂ ಭವತು ಕಲ್ಯಾಣಮಾರೋಗ್ಯ ಧನ ಸಂಪದಂ ಸಂಧ್ಯಾ ಜ್ಯೋತಿ ನಮೋಸ್ತುತೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುವಂಥದ್ದು ಅಂತ. ಹೀಗೆ ಶ್ರೀಮಾತೆಗೆ ಅತ್ಯಂತ ಸಾಮೀಪ್ಯವಾದ ರೂಪವೇ ಜ್ಯೋತಿಸ್ವರೂಪ. ಹಾಗಾಗಿ ಆ ಪರಂಜ್ಯೋತಿ ರೂಪದಲ್ಲಿ ಅಮ್ಮ ಇದ್ದಾಳೆ ಅಂತ ಅರ್ಥ. ಮತ್ತೊಂದು ದೃಷ್ಟಿಕೋನದಲ್ಲಿ ದೇವತೆಗಳನ್ನೆಲ್ಲ ಜ್ಯೋತಿಸ್ವರೂಪರು ಅಂತ ಹೇಳಿ ಕರೀತಾರೆ. ಅಂತಹ ಜ್ಯೋತಿಸ್ವರೂಪರಾದ ದೇವತೆಗಳೂ ಸಹ ಉಪಾಸನೆಯನ್ನು ಮಾಡುವಂಥದ್ದು ಪರಮಸ್ವರೂಪಳಾಗಿರಬಹುದಾದ ಪರಂಜ್ಯೋತಿಸ್ವರೂಪಳಾದ ಜಗನ್ಮಾತೆಯನ್ನೇ. ಇದನ್ನೇ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೀಗೆ ಹೇಳ್ತಾರೆ: ತದ್ದೇವ ಜ್ಯೋತಿಷಾಂ ಜ್ಯೋತಿ ಆಯುರ್ಯೋಪಾಸತೆ ಅಮೃತಂ. ದೇವತೆಗಳೂ ಸಹ ತಮ್ಮ ಅಸ್ತಿತ್ವಕ್ಕಾಗಿ ಆ ಅಮೃತ ಸ್ವರೂಪಳಾದ ಜ್ಯೋತಿಸ್ವರೂಪಳಾದ ಅಮ್ಮನನ್ನೇ ಪ್ರಾರ್ಥನೆ ಮಾಡ್ತಾರೆ. ಅಂತಹ ಪರಬ್ರಹ್ಮಳಾದ ಅಮ್ಮ ಜ್ಯೋತಿಗೆ ಜ್ಯೋತಿಯಾಗಿದ್ದಾಳೆ, ಪರಂಜ್ಯೋತಿಯಾಗಿದ್ದಾಳೆ ಅಂತ. ಇನ್ನು ಕಠೋಪನಿಷತ್ತು ಬಹಳ ಸುಂದರವಾದ ಚಿಂತನೆಯನ್ನು ಹೇಳಿದೆ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರತಾರಕಂ ನೇಮ ವಿದ್ಯತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸ ಸರ್ವಮಿದಂ ವಿಭಾತಿ ಅಂತ. ನಮಗೆ ಈ ಸೂರ್ಯನ ಬೆಳಕೋ, ಚಂದ್ರನ ಬೆಳಕೋ, ಅಗ್ನಿಯ ಬೆಳಕೋ ಅತ್ಯಂತ ಅವಶ್ಯಕವಾಗಿರುವಂಥದ್ದು, ಬೇಕೇ ಬೇಕು. ಆದರೆ ನಮಗೆ ಬೆಳಕನ್ನು ಕೊಡುವಂತಹ ಈ ಸೂರ್ಯನೋ, ಅಗ್ನಿಯೋ, ಚಂದ್ರರೋ ಇವರೆಲ್ಲ ಬೆಳಕನ್ನು ಕೊಡುತ್ತಿರುವುದು ತಮ್ಮ ತೇಜಸ್ಸಿನಿಂದಲ್ಲ, ಅದು ಪರಬ್ರಹ್ಮನ ತೇಜಸ್ಸು ಅಂತ. ಆ ಪರತತ್ವದ ಪ್ರಭಾವವೇ, ಪ್ರಕಾಶವೇ ನಮಗೆ ಈ 3 ಸಾಧನಗಳ ಮೂಲಕ ಸಿಗ್ತಾ ಇದೆ ಅಂತ. ಹೀಗಾಗಿ ಸ್ವಪ್ರಕಾಶವನ್ನೇ ಅನುಸರಿಸಿ, ಅಂದರೆ ಆ ಸ್ವಯಂ ಪ್ರಕಾಶಗಳಾದ ಪರಂಜ್ಯೋತಿ ಸ್ವರೂಪಳಾದ ಅಮ್ಮನನ್ನೇ ಅನುಸರಿಸಿ ಅವಳ ಅನುಗ್ರಹದಿಂದ, ಅವಳ ವಿಶೇಷ ಸಾನ್ನಿಧ್ಯದಿಂದ ಈ 3 ತೇಜಸ್ಸು ಬೆಳಗುತ್ತಾ ಇದೆ ಅಂತ. ಹಾಗಾಗಿ ಗೀತಾಚಾರ್ಯನೂ ಸಹ ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಅಂತ ಹೇಳ್ತಾನೆ ಗೀತಾಚಾರ್ಯ. ಇನ್ನು ಉಪನಿಷತ್ತಿನಲ್ಲಿ ಬಹಳ ಸುಂದರವಾದ ಒಂದು ಸಂವಾದ, ಗುರು ಶಿಷ್ಯರ ಚರ್ಚೆ ಅತ್ಯಂತ ಅಮೋಘವಾದ ಚಿಂತನೆಯನ್ನು ನಮಗೆ ಕೊಡುತ್ತೆ. ಗುರು ಕೇಳಿದನಂತೆ ಶಿಷ್ಯನಿಗೆ,
ನೀನು ಈ ಪ್ರಪಂಚವನ್ನು ಯಾವುದರಿಂದ ನೋಡ್ತಾ ಇದ್ದೀಯಾ ಅಂತ. ಶಿಷ್ಯ ಹೇಳಿದ, ಗುರುಗಳೇ, ನಾನು ಸೂರ್ಯನ ಬೆಳಕಿನಿಂದ ಈ ವಿಶ್ವವನ್ನು ನೋಡುತ್ತಿದ್ದೇನೆ. ಗುರುಗಳು ಹೇಳಿದರು, ಸರಿ, ರಾತ್ರಿಯ ಹೊತ್ತಿನಲ್ಲಿ ಯಾವುದರಿಂದ ನೋಡ್ತಾ ಇದ್ದೀಯಾ? ಶಿಷ್ಯ ಹೇಳಿದ, ರಾತ್ರಿಯಲ್ಲಿ ಜ್ಯೋತಿ ರೂಪವಾದ ದೀಪದ ಬೆಳಕಿನಿಂದಲೂ ಅಥವಾ ಚಂದ್ರನ ಬೆಳಕಿನಿಂದ ನಾನು ತಿಳಿಯುವ ಪ್ರಯತ್ನ ಮಾಡ್ತೇನೆ ಗುರುಗಳೇ ಅಂದ. ಗುರುಗಳು ಹೇಳಿದರು, ಸರಿ, ಹಾಗಾದರೆ ನೀನು ಸೂರ್ಯನ ಬೆಳಕನ್ನೋ ಅಗ್ನಿಯ ಬೆಳಕನ್ನೋ ಅಥವಾ ಚಂದ್ರನ ಬೆಳಕನ್ನೋ ತಿಳಿತಾ ಇದ್ದೀಯಾ ಅಂತ ಯಾವುದರಿಂದ ತಿಳಿತಾ ಇದ್ದೀಯಾ? ಶಿಷ್ಯ ಹೇಳಿದ, ಗುರುಗಳೇ, ಸೂರ್ಯ, ಚಂದ್ರ, ಅಗ್ನಿಯ ಬೆಳಕನ್ನ ನಾನು ನನ್ನ ಕಣ್ಣಿನಿಂದ ತಿಳಿತಾ ಇದ್ದೇನೆ. ಗುರುಗಳು ಹೇಳಿದರು, ಸರಿ, ಹಾಗಾದರೆ ನೀನು ಕಣ್ಣನ್ನು ಮುಚ್ಚಿದಾಗ ಅರಿವು ಎಂಬುದು ಇದೆಯೋ ಇಲ್ಲವೋ? ಅಂದರೆ ತಿಳುವಳಿಕೆ, ಜ್ಞಾನ ಅನ್ನುವಂಥದ್ದು ನಿನಗೆ ಇದೆಯೋ ಇಲ್ಲವೋ? ಶಿಷ್ಯ ಹೇಳಿದ, ಗುರುಗಳೇ, ಧೀಹಿ ಅಂದರೆ ಬುದ್ಧಿಶಕ್ತಿಯಿಂದ ನಾನಿದನ್ನೆಲ್ಲವನ್ನು ತಿಳ್ಕೊಳ್ತಾ ಇದ್ದೇನೆ ಅಂತ ಹೇಳಿದ. ಗುರುಗಳು ಕೇಳ್ತಾರೆ, ನನ್ನ ಬುದ್ಧಿ ಈ ಪ್ರಪಂಚದಲ್ಲಿ ಅನುಭವಿಸುತ್ತಿರುವಂತಹ ಪ್ರತಿಯೊಂದನ್ನೂ ಅರಿಯುತ್ತಿದೆ ಅನ್ನುವಂಥದ್ದನ್ನು ನೀನು ಯಾವುದರಿಂದ ಅರಿಯುತ್ತಿದ್ದೀಯೇ? ಅಂದರೆ ಬುದ್ಧಿಯನ್ನು ಪ್ರಕಾಶಗೊಳಿಸುವುದು ಯಾವುದು ಅನ್ನುವುದೇ ಈ ಪ್ರಶ್ನೆಯ ಅರ್ಥ. ಶಿಷ್ಯ ಆಗ ಹೇಳ್ತಾ ಇದ್ದಾನೆ, ಅಥೋ ಭವಾನ್ ಪರಮಕಂ ಜ್ಯೋತಿ. ಗುರುದೇವ, ನಾನು ಎಂಬುದು ನನ್ನ ಇರುವಿಕೆಯಿಂದಲೇ ತಿಳಿತಾ ಇದ್ದೇನೆ. ನಾನು ಇದ್ದೇನೆ ಅನ್ನುವಂಥದ್ದು ಯಾವುದೋ ಹೊರಗಿನ ಬೆಳಕಿನಿಂದ ನಾನು ತಿಳಿಯಬೇಕಾಗಿಲ್ಲ. ನಾನು ಇದ್ದೇನೆ ಅನ್ನುವಂಥದ್ದು ನನ್ನ ದೈಹಿಕ ಚಟುವಟಿಕೆಗಳಿಂದ ಕ್ರಿಯಾತ್ಮಕವಾದಂತಹ ಚಲನಶೀಲವಾದಂತಹ ಒಂದು ಕ್ರಿಯೆಯಿಂದ ನಾನು ತಿಳಿತಾ ಇದ್ದೇನೆ, ಸ್ವತಃ ತಿಳಿತಾ ಇದ್ದೇನೆ. ಅದನ್ನು ಮತ್ತೊಬ್ಬರಿಂದ ನಾನು ತಿಳಿಯಬೇಕಾಗಿಲ್ಲ, ನೀನು ಬದುಕಿದ್ದೀಯಾ ಅಂತ ಹೇಳಿ. ಆಗ ಗುರುಗಳು ಹೇಳ್ತಾರೆ, ಅಥೋ ಭವಾನ್ ಸ್ವಯಮಕಂ ಜ್ಯೋತಿ. ನೀನು ಈಗ ಸ್ವಯಂ ಜ್ಯೋತಿಯಾಗಿದ್ದೀಯ ಮಗು. ನಿನ್ನನ್ನು ಹೊರಗಿನ ಜ್ಯೋತಿ ಇನ್ಯಾವುದೋ ಬೆಳಗುತ್ತಿಲ್ಲ. ನಿನ್ನನ್ನು ನಿನ್ನ ಒಳಗಡೆ ಇರುವಂತಹ ಪರಂಜ್ಯೋತಿಯೇ ಬೆಳಗುತ್ತಿದೆ. ಹಾಗಾಗಿ ನಿನ್ನೊಳಗಿರುವಂತಹ ಆತ್ಮಸ್ವರೂಪವೇ ಪರಂಜ್ಯೋತಿಯಾದಂತಹ ಶ್ರೀಮಾತೆಯಾಗಿದ್ದಾಳೆ ಅಂತ ಹೇಳಿ ಆ ಆಖ್ಯಾನ ಸುಂದರವಾಗಿ ಸಂಪನ್ನವಾಗತ್ತೆ. ಹೀಗಾಗಿ ಪ್ರತಿಯೊಂದು ಜೀವರಾಶಿಗಳಲ್ಲಿ ಸರ್ವತ್ರ ವ್ಯಾಪಕಳಾಗಿ ಇರುವಂತಹ ಆ ಪರಬ್ರಹ್ಮ ಸ್ವರೂಪಳೇ ಪರಂಜ್ಯೋತಿ ಸ್ವರೂಪಳಾಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. 807ನೆಯ ಲಲಿತೆಯ ಶ್ರೀನಾಮ ಪರಂಧಾಮ. ಶ್ರೀಮಾತೆಯು ಸರ್ವೋತ್ಕೃಷ್ಟವಾದ ಧಾಮವನ್ನು ಹೊಂದಿದ್ದಾಳೆ. ಪರಂ ಸರ್ವೋತ್ಕೃಷ್ಟ ಧಾಮಂ ಯಸ್ಯಾಹ ಸಾ. ಇಲ್ಲಿ ಧಾಮ ಅನ್ನುವುದಕ್ಕೆ ಸ್ಥಳ ಅನ್ನುವ ಅರ್ಥವೂ ಇದೆ, ಲೋಕಗಳು ಅನ್ನುವ ಅರ್ಥವನ್ನು ಹೇಳಿದ್ದಾರೆ. ಬ್ರಹ್ಮನ ಸೃಷ್ಟಿಯಲ್ಲಿ 14 ಲೋಕಗಳಿದೆ ಅಂತ ನಾವು ತಿಳಿದಿದ್ದೇವೆ. ಮತ್ತು ಅದು ಪ್ರಳಯ ಕಾಲದಲ್ಲಿ ಪೂರ್ತಿಯಾಗಿ ಲಯವಾಗಿಬಿಡುತ್ತೆ. ಅಂತಹ ಸೃಷ್ಟಿಕರ್ತನ ಸೃಷ್ಟಿಗೆ ಒಳಪಡದ ಎಲ್ಲ ಲೋಕಾಲೋಕಗಳಿಗಿಂತಲೂ ಉತ್ತಮವಾಗಿರಬಹುದಾದ ಶಾಶ್ವತವಾಗಿರುವ ಧಾಮವೇ ಅಮ್ಮನ ಆವಾಸ ಸ್ಥಾನವಾಗಿದೆ. ಆದ್ದರಿಂದ ಅದು ಪರಂಧಾಮ, ಎಂದಿಗೂ ನಾಶವಾಗದಂತಹ ಉತ್ಕೃಷ್ಟವಾದ ಧಾಮ ಪರಂಧಾಮ ಅಂತ. ಇದನ್ನೇ ಗೀತಾಚಾರ್ಯ ಸುಂದರವಾಗಿ ಚಿಂತನೆಯಲ್ಲಿ ಹೇಳಿದ್ದಾನೆ. ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ನಾವು ಯಾವುದೇ ಸ್ಥಳಗಳಿಗೆ ಹೋದರೆ ವಾಪಸ್ಸು ಬಂದೇ ಬರ್ತೇವೆ ಅನ್ನುವ ಖಾಚಿತ್ಯದಿಂದ ಹೋಗ್ತೇವೆ. ಆದರೆ ಈ ಪರಂಧಾಮವನ್ನು ಸೇರಿದರೆ ಮತ್ತೆ ಹಿಂತಿರುಗಿ ಬರೋದಿಲ್ಲ ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಂದರೆ ಅದೇ ಮೋಕ್ಷಸ್ಥಾನ. ಈ ಸ್ಥಾನವನ್ನು ಹೊಂದಿದವರಿಗೆ ಪುನಃ ಜನ್ಮಗಳು ಇಲ್ಲ. ಅದು ನಿತ್ಯಾನಂದ ಧಾಮ, ಅದೇ ಪರಂಧಾಮ ಅಂತ ಹೇಳುತ್ತಿರುವಂಥದ್ದು. ನೋಡಿ, ಹಿಂದಿನ ನಾಮದಲ್ಲಿ ಪರಂಜ್ಯೋತಿ ಆವಾಸ ಸ್ಥಾನವೇ ಪರಂಧಾಮ ಅಂತ ಹೇಳಿರುವಂಥದ್ದು. ಇಂತಹ ಪರಂಧಾಮವನ್ನು ಯಾವುದೇ ಸಣ್ಣ ಪುಟ್ಟ ಜ್ಯೋತಿಗಳು
ಅಂದರೆ ಸೂರ್ಯಚಂದ್ರರು ಬೆಳಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಅರ್ಥದಲ್ಲಿ ಪರಂಧಾಮ ಅಂತಂದರೆ ಜಾಗ್ರತ್ ಸ್ವಪ್ನ ಸುಷುಪ್ತಾಖ್ಯಾಂ ವೇದಧಾಮ ತ್ರಯಂತು ಯಃ ಸ ಏವಾತ್ಮಾನ ತದೃಶ್ಯಂ ಅಂತ ಹೇಳಿ ಚಿಂತನೆಗಳು ಹೇಳಿದ್ದಾರೆ. ಎಚ್ಚರ, ಕನಸು, ನಿದ್ರೆ ಅನ್ನುವಂಥ 3 ಧಾಮ ಮನುಷ್ಯನಿಗೆ ಇರುತ್ತೆ. ಅಂದರೆ ಇದು ಅವಸ್ಥೆಗಳು ಅಂತ. ನಾವು ಬಹುಕಾಲ ಪ್ರಾಪಂಚಿಕವಾಗಿ ಎಚ್ಚರವಾಗಿರ್ತೇವೆ, ಇನ್ನು ಮಲಗಿದ್ದಾಗ ಕನಸನ್ನು ನೋಡ್ತೇವೆ, ಆದ ಮೇಲೆ ಗಾಢ ನಿದ್ರೆಗೆ ನಾವು ಜಾರ್ತೇವೆ. ಇದು 3 ಅವಸ್ಥೆಗಳು, 3 ಧಾಮಗಳು ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯರಿಗೆ ಇರುತ್ತೆ. ಮತ್ತು ಇದು ಸಾಮಾನ್ಯ ಮನುಷ್ಯರಿಗೆ ಸೀಮಿತವಾಗಿರುತ್ತೆ. ಆದರೆ ಯೋಗಿಗಳಿಗೆ, ಸಿದ್ಧಪುರುಷರಿಗೆ, ತಪಸ್ವಿಗಳಿಗೆ, ಉಪಾಸಕರಿಗೆ ಈ 3 ಮೀರಿದ, 3ಕ್ಕೂ ಅತೀತವಾದಂತಹ 4ನೆಯದಾದ ತುರಿಯಾ ಎಂಬ ಅವಸ್ಥೆಗಳನ್ನು ಮೀರಿದ ಧಾಮವಿದೆ. ಆ ಧಾಮದಲ್ಲಿ ಪರತತ್ವವು, ಆತ್ಮತತ್ವವು ಸಾಧಕನಿಗೆ ಅನುಭವಕ್ಕೆ ಬರುತ್ತೆ. ಆದ್ದರಿಂದ ಆ ನೆಲೆಯಲ್ಲಿ ನಿಲ್ಲಬೇಕು ನಾವು. ಆ 4ನೆಯ ತುರಿಯಾ ಧಾಮದಲ್ಲಿ ನಿಂತವರಿಗೆ ದೊರಕುವಂಥವಳು ಪರಂಧಾಮ ಸ್ವರೂಪಳು ಶ್ರೀಮಾತೆ ಅಂತ ಹೇಳ್ತಾ ಇದ್ದಾರೆ. ಮಾಂಡುಕ್ಯ ಕಾರಿಕೆಗಳಲ್ಲಿ ಶ್ರೀ ಶ್ರೀ ಗೌಡಪಾದರು ಹೀಗೆ ಹೇಳಿದ್ದಾರೆ: ತ್ರಿಷುಧಾಮೇಶು ಯದ್ಭೋಗ್ಯಂ ಭೋಕ್ತಾ ಯಶ್ಚ ಪ್ರಕೀರ್ತಿತಃ ವೇದೈ ತದುಭಯಂ ಯಸ್ತು ಸ ಭುಂಜಾನೋ ನ ಉಪಲಿಪ್ಯತೆ ಅಂತ ಹೇಳಿದ್ದಾರೆ. ಅಂದರೆ 3 ಅವಸ್ಥೆಗಳಲ್ಲಿ ಇರುವಂಥದ್ದು ಒಂದೇ ಆತ್ಮ. ಜಾಗೃತದಲ್ಲಿ ಒಂದು, ಸ್ವಪ್ನದಲ್ಲಿ ಒಂದು, ಸುಷುಪ್ತಿಯಲ್ಲಿ ಒಂದು ಅಂತ 3 ಇರೋದಿಲ್ಲ. ಇರುವುದು ಒಂದೇ. 3 ಅವಸ್ಥೆಯನ್ನು ಅನುಭವಿಸುವುದನ್ನು ಸಾಕ್ಷಿಯಾಗಿ ನೋಡ್ತಾ ಇರುತ್ತೆ. ಆ ಆತ್ಮವೇ 3 ಅನುಭವಗಳನ್ನು ಪಡೆಯುತ್ತೆ. ಯಾವ ಮಹಾತ್ಮನು ದ್ವಂದ್ವಾತೀತನು ಇರ್ತಾನೋ ಅವನು ಎಚ್ಚರವಾಗಿರುವಾಗಲಿ, ನಿದ್ರೆಯಲ್ಲಾಗಲಿ, ಕನಸಿನಲ್ಲಾಗಲಿ ಇರುವುದು ನಾನೊಬ್ಬನೇ. ಈ 3 ಧಾಮಗಳಲ್ಲಿ ಅಥವಾ 3 ಅವಸ್ಥೆಗಳಲ್ಲಿ ನಡೆಯುವ ಯಾವುದೇ ಕರ್ಮದ ಲೇಪ ನನಗೆ ಇಲ್ಲ ಅಂತ ಹೇಳಿ ತಿಳಿದಿರುತ್ತಾನೆ. ಅವನೇ ಯೋಗಿ ಅಂತ. ಇನ್ನು ಕಠೋಪನಿಷತ್ ಹೇಳುವಂಥ ಮಾತು, ಧಾಮ ಅಂತಂದರೆ ಅಲ್ಲಿ ಪದವಿ ಅನ್ನುವ ಅರ್ಥದ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ವಿಜ್ಞಾನ ಸಾರಥಿರ್ಯಸ್ತು ಮನಃ ಪ್ರಗ್ರಹವಾನ್ ನರಃ ಸೋಧ್ವನಃ ಪರಮಾಪ್ನೋತಿ ತದ್ವಿಷ್ಣೋ ಪರಮಂ ಪದಂ ಅಂತ ಹೇಳಿದ್ದಾರೆ. ನೋಡಿ, ನಮ್ಮ ಶರೀರವೆಂಬ ರಥದಲ್ಲಿ ಬುದ್ಧಿ ಅನ್ನುವ ಸಾರಥಿ ಇದ್ದಾನೆ, ಪಂಚೇಂದ್ರಿಯಗಳು ಅನ್ನುವ ಕುದುರೆಗಳು ಇದೆ, ಇದಕ್ಕೆ ಮನಸ್ಸು ಎಂಬ ಹಗ್ಗ, ಇಂದ್ರಿಯಗಳು ಅನ್ನುವ ಕುದುರೆಯನ್ನು ಕಟ್ಟಿದ್ದಾರೆ. ಈ ಶರೀರ ಅನ್ನುವ ರಥದಲ್ಲಿ ಪ್ರಯಾಣ ಮಾಡುವ ರಥಿಕ ಯಜಮಾನ ಯಾರಪ್ಪ ಅಂದರೆ ಅವನೇ ಆತ್ಮ. ಇಂತಹ ರಥದಲ್ಲಿ ಕುಳಿತ ಆತ್ಮನು ಎಲ್ಲಿಗೆ ಪ್ರಯಾಣ ಬೆಳೆಸಿದ್ದಾನೆ ಅಂತಂದರೆ ತದ್ವಿಷ್ಣೋ ಪರಮಂ ಪದಂ. ಆ ಜೀವಿಯ ಗಮ್ಯ ಸ್ಥಾನ ಯಾವುದು ಅಂತಂದರೆ ವಿಷ್ಣುವಿನ ಪರಮ ಪದವನ್ನು ಸೇರುವುದೇ ಗಮ್ಯಸ್ಥಾನ, ಪರಮ ಚರಮವಾದ ಸ್ಥಾನ. ಅದನ್ನು ಸೇರಿದರೆ, ಆ ಪರಂಧಾಮವನ್ನು ಸೇರಿದರೆ ಮತ್ತೆ ಜೀವಿಗಳು ಹಿಂದಿರುಗಿ ಬರೋದಿಲ್ಲ ಅಂತ ಹೇಳಿ ಯಮಧರ್ಮ ನಚಿಕೇತನಿಗೆ ಹೇಳುತ್ತಿರುವಂತಹ ಚಿಂತನೆ. ಇನ್ನು ಕೂರ್ಮ ಪುರಾಣದಲ್ಲಿ ಹೇಳುವಂತಹ ಮಾತು, ಸೈಷಾ ಮಾಹೇಶ್ವರಿ ಗೌರಿ ಮಮ ಶಕ್ತಿರ್ನಿರಂಜನ ಶಾಂತಂ ಸತ್ಯಂ ಸದಾನಂದಂ ತದ್ಧಾಮ ಪರಮಂ ಪದಂ. ಪರಮೇಶ್ವರನು ಹೇಳುತ್ತಿರುವಂತಹ ವಾಕ್ಯ ಅಂತ. ಅಂದರೆ ನನ್ನ ಶಕ್ತಿಯೇ ಈ ಗೌರಿ, ಅವಳು ಶಾಂತ ಸತ್ಯಸ್ವರೂಪ, ಸದಾ ಆನಂದ ಭರಿತಳಾಗಿರ್ತಾಳೆ. ಅಂತಹ ಗೌರಿಯೇ ನನ್ನ ಪರಮಧಾಮಳಾಗಿದ್ದಾಳೆ ಅಂತ ಹೇಳಿ ಅವ್ಯಕ್ತನಾದ ಪರಬ್ರಹ್ಮನಿಗೆ ವ್ಯಕ್ತವಾಗಲು ಅವನ ಸಂಕಲ್ಪಗಳನ್ನು ನಡೆಸುವಂತಹ ಪರಮಶಕ್ತಿಯೇ ಆ ಗೌರೀದೇವಿ ಅಂತ ಹೇಳ್ತಾ ಇದ್ದಾನೆ ಸ್ವಾಮಿ. ಹೀಗಾಗಿ ಅಂತಹ ಪರಂಜ್ಯೋತಿ ಪರಂಧಾಮ ಸ್ವರೂಪಳಾದ ಪರಬ್ರಹ್ಮ ಸ್ವರೂಪಳಾದ ಜಗನ್ಮಾತೆಯ ಪಾದಾರವಿಂದಗಳಲ್ಲಿ ಶಿರಸ ಮನಸ ವಂದಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು. ನಮಸ್ಕಾರ.